ಇದು ರಾಜ್ಯ ರಾಜಕೀಯದ ಮಹಾಸ್ಫೋಟಕ ಸುದ್ದಿ. ಕ್ರಿಕೆಟ್ ಅಭಿಮಾನಿಗಳ ಹೆಣದ ಮೇಲೆ ಹೆಣದ ಮಹಾರಾಜಕೀಯ. ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಅತಿ ದೊಡ್ಡ ಸ್ಫೋಟಕ ಸ್ಟೋರಿ. ಡಿಕೆಶಿಯನ್ನ ಹಣಿಯಲು ನಡೀತಾ ಆ ಮಹಾತಂತ್ರಗಾರಿಕೆ. ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ತಲೆ ಕೆಡುವಂತಹ ಒಂದು ಸ್ಟೋರಿ ಇದು. ಇಂಥ ಷಡ್ಯಂತ್ರ ನಡೆದಿದೆ ಅಂತ ಸ್ವತಃ ಡಿಕೆಶಿಗೂ ಕೂಡ ಗೊತ್ತಾಗಿಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧ ನಡೆದ ಮಹಾ ಷಡ್ಯಂತ್ರದ ಸ್ಫೋಟಕ ಸ್ಟೋರಿ ಇದು. ಬೇರೆಲ್ಲೂ ಸಿಗದ ರಾಜ್ಯ ರಾಜಕೀಯದ ಮಹಾಸ್ಫೋಟಕ ಸ್ಟೋರಿ. ಎಸ್, ಇದು ರಾಜ್ಯ ರಾಜಕೀಯದ ಮಹಾಸ್ಫೋಟಕ ಸುದ್ದಿ. ಕ್ರಿಕೆಟ್ ಅಭಿಮಾನಿಗಳ ಹೆಣದ ಮೇಲೆ ಹೆಣದ ಮಹಾರಾಜಕೀಯ. ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಅತಿ ದೊಡ್ಡ ಸ್ಫೋಟಕ ಸ್ಟೋರಿ. ಡಿಕೆಶಿಯನ್ನ ಹಣಿಯಲು ನಡೀತಾ ಆ ಮಹಾತಂತ್ರಗಾರಿಕೆ. ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ತಲೆ ಕೆಡುವಂತಹ ಒಂದು ಸ್ಟೋರಿ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ಫೈಟ್ ಮತ್ತೊಂದು ಹಂತಕ್ಕೆ. ಡಿಕೆಶಿಗೆ ಸಿಎಂ ಪಟ್ಟದ ಹತ್ತಿರವೂ ಸುಳಿಯದಂತೆ ಮಾಡಲು ಈಗ ಕೆಡ್ಡ ರೆಡಿಯಾಗಿದೆ. ವಿರೋಧಿಗಳು ತೋಡಿದ ಕೆಡ್ಡಗೆ ಹೋಗಿ ಬಿದ್ದುಬಿಟ್ರು ಡಿಸಿಎಂ ಡಿಕೆ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ಫೈಟ್ ಮತ್ತೊಂದು ಹಂತಕ್ಕೆ. ಡಿಕೆಶಿಗೆ ಸಿಎಂ ಪಟ್ಟದ ಹತ್ತಿರವೂ ಸುಳಿಯದಂತೆ ಮಾಡಲು ಕೆಡ್ಡ. ವಿರೋಧಿಗಳು ತೋಡಿದ ಕೆಡ್ಡಾಗೆ ಡಿಕೆ ಶಿವಕುಮಾರ್ ಅವರು ಬಿದ್ದು ಬಿಟ್ರ. ಕೆಡ್ಡಾಗೆ ಬಿದ್ದಿದ್ದು ಅರಿವಾಗ ಹೊತ್ತಿಗೆ ನಡೆದು ಹೋಗಿತ್ತು ಮಹಾ ದುರಂತ. ಏನೋ ಮಾಡಲು ಹೋಗಿ ತಲೆ ಮೇಲೆ ಬಂಡೆಯನ್ನೇ ಬೀಳಿಸಿಕೊಂಡ್ರ ಡಿಕೆ ಶಿವಕುಮಾರ್. ಡಿಕೆಶಿ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಯಾರು ಗೊತ್ತಾ? ಹೆಣಗಳ ರಾಜಕೀಯದ ಚಿತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ಸುಟ್ಟು ಬಿಡುವ ಪ್ಲಾನ್ ಇದು. ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಕಳೆದ 3 ದಿನದಿಂದ ನಡೆದಂತಹ ಮಹಾ ಷಡ್ಯಂತ್ರ. ಎಸ್, ಇದು ರಾಜ್ಯ ರಾಜಕೀಯದ ಮಹಾಸ್ಫೋಟಕ ಸುದ್ದಿ. ಕ್ರಿಕೆಟ್ ಅಭಿಮಾನಿಗಳ ಹೆಣದ ಮೇಲೆ ಹೆಣದ ಮಹಾರಾಜಕೀಯ ಸ್ಟೋರಿ ಇದು. ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಅತಿ ದೊಡ್ಡ ಸ್ಫೋಟಕ ಸ್ಟೋರಿ. ಡಿಕೆಶಿಯನ್ನ ಹಣಿಯಲು ನಡೀತಾ ಆ ಮಹಾತಂತ್ರಗಾರಿಕೆ. ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ತಲೆ ಕೆಡುವಂತಹ ಒಂದು ಸ್ಟೋರಿ ಇದು. ಡಿಸಿಎಂ ಡಿಕೆಶಿ ವಿರುದ್ಧ ನಡೆದ ಮಹಾ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೇರೆಲ್ಲೂ ಸಿಗದ ರಾಜ್ಯ ರಾಜಕೀಯದ ಮಹಾಸ್ಫೋಟಕ ಸ್ಟೋರಿ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ಫೈಟ್ ಮತ್ತೊಂದು ಹಂತಕ್ಕೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟದ ಹತ್ತಿರವೂ ಸುಳಿಯದಂತೆ ಒಂದು ಪ್ಲಾನ್ ನಡೀತಾ ಇದೆಯಾ? ವಿರೋಧಿಗಳು ತೋಡಿದ ಕೆಡ್ಡಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿದ್ದು ಬಿಟ್ರ. ಕೆಡ್ಡಾಗೆ ಬಿದ್ದಿದ್ದು ಅರಿವಾಗ ಹೊತ್ತಿಗೆ ನಡೆದು ಹೋಗಿತ್ತು ಮಹಾ ದುರಂತ. ಏನೋ ಮಾಡಲು ಹೋಗಿ ತಲೆ ಮೇಲೆ ಬಂಡೆಯನ್ನೇ ಬೀಳಿಸಿಕೊಂಡ್ರ ಡಿಕೆ ಶಿವಕುಮಾರ್ ಅವರು. ಡಿಕೆಶಿ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಯಾರು ಗೊತ್ತಾ? ಹೆಣಗಳ ರಾಜಕೀಯದ ಚಿತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ನುಚ್ಚು ನೂರಾಯ್ತ. ಫ್ರೀಡಂ ಟಿವಿ ಬಯಲು ಮಾಡ್ತಿದೆ ಕಳೆದ 3 ದಿನದಿಂದ ನಡೆದಂತಹ ಒಂದು ಮಹಾ ಷಡ್ಯಂತ್ರ.
ಎಸ್, ಇದು DCM DK ಶಿವಕುಮಾರ್ ಅವರಿಗೆ ಸೇರಿದಂತಹ ಒಂದು ಸ್ಫೋಟಕ ಸ್ಟೋರಿ. ಇದು ಈ ಸ್ಟೋರಿಯನ್ನು ಕಳೆದ ಮೂರು ದಿನಗಳಿಂದಲೂ ಕೂಡ ನಿಮ್ಮ ಫ್ರೀಡಮ್ ಟಿವಿ DK ಶಿವಕುಮಾರ್ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸ್ಟೋರಿಯನ್ನು ಹೇಳ್ತಲೇ ಬರ್ತಾ ಇದೆ. DK ಶಿವಕುಮಾರ್ ಅವರಿಗೆ ಸಾಕಷ್ಟು ಕನಸು ಕೂಡ ಇತ್ತು. ನಾನು ಒಂದು ಬಾರಿಯಾದರೂ ಕೂಡ CM ಆಗಬೇಕು ಅಂತೇಳಿ. ಈಗಾಗಲೇ 2.5 ವರ್ಷ ಸಿದ್ದರಾಮಯ್ಯವರು CM ಆದರೆ ಮತ್ತೆ 2.5 ವರ್ಷ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದು ಕನಸು ಕೂಡ ಇತ್ತು. ಅಂದರೆ ಆ ರೀತಿಯಾದಂತಹ ಒಂದಷ್ಟು ಚರ್ಚೆ ಕೂಡ ಕಳೆದ 2.5 ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿತ್ತು. ಆದರೆ ಈಗ DK ಶಿವಕುಮಾರ್ ಅವರ CM ಕನಸಿದೆಯಲ್ಲ, ಆ ಕನಸು ನುಚ್ಚು ನೂರಾಗುವಂತಹ ಒಂದು ಕಾಲ ಬಂದಿರುವಂತಹದ್ದು. DKಶಿ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಯಾರು ಗೊತ್ತಾ? ವಿರೋಧಿಗಳು ತೋಡಿದ ಕೆಡ್ಡಾಗೆ DK ಶಿವಕುಮಾರ್ ಅವರು ಬಿದ್ದು ಬಿಟ್ರಾ? DKಶಿಗೆ CM ಪಟ್ಟದ ಹತ್ತಿರವೂ ಸುಳಿಯದಂತೆ ಆ ಒಂದು ಗ್ಯಾಂಗ್, ಆ ಒಂದು ವರ್ಗ ನೋಡಿಕೊಳ್ತಾ ಇದೆಯಾ? ಹಾಗಾದರೆ DK ಶಿವಕುಮಾರ್ ಅವರಿಗೆ ಷಡ್ಯಂತ್ರ ಮಾಡಿದ್ದು ಯಾರು? ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತಿರುವಂತಹ ಒಂದು ಸ್ಫೋಟಕ ವರದಿ. ಎಸ್, ಇದು ರಾಜ್ಯ ರಾಜಕೀಯದ ಮಹಾಸ್ಫೋಟಕ ಸುದ್ದಿ. ಕ್ರಿಕೆಟ್ ಅಭಿಮಾನಿಗಳ ಹೆಣದ ಮೇಲೆ ಹೆಣದ ಮಹಾರಾಜಕೀಯ. ಫ್ರೀಡಮ್ ಟಿವಿ ಬಯಲು ಮಾಡ್ತಿದೆ ಅತಿ ದೊಡ್ಡ ಸ್ಫೋಟಕ ಸ್ಟೋರಿ. CM ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತಹ DKಶಿಗೆ ಈ ಸ್ಟೋರಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅರ್ಥವಾಗುತ್ತೆ. DKಶಿಯನ್ನ ಮುಗಿಸಲು RCB ವಿಜಯೋತ್ಸವದ ದುರಂತದ ಅಸ್ತ್ರ. DKಶಿಯನ್ನ ಮುಗಿಸಲು RCB ವಿಜಯೋತ್ಸವದ ದುರಂತದ ಅಸ್ತ್ರವನ್ನ ಬಳಸಿಕೊಂಡ್ರ. RCB ಗೆದ್ದು ತವರಿಗೆ ಮರಳಿದಾಗ DK ಶಿವಕುಮಾರ್ ಅವರು ಮುಂದೆ ನಿಂತ್ಕೊಂಡು ಸ್ವಾಗತ ಮಾಡಿದ್ರು. HAL ಏರ್ಪೋರ್ಟ್ಗೆ ಹೋಗಿ ರಾಜ್ಯಾದ್ಯಂತ RCB ಟೀಮ್ ಅವರನ್ನ ಸ್ವಾಗತ ಮಾಡಿದ್ರು DK ಶಿವಕುಮಾರ್ ಅವರು. ಕಾರ್ನಲ್ಲಿ ಹಿಂದಿರುಗುವಾಗಲೂ ಕೂಡ RCB ಫ್ಲಾಗ್ ಹಿಡಿದು DK ರ್ಯಾಲಿ ಕೂಡ ಮಾಡಿದ್ರು. RCB ಗೆದ್ದು ತಂದ ಕಪ್ಗೆ ಪದೇ ಪದೇ ಮುತ್ತನ್ನ ಕೊಟ್ಟು DK ಶಿವಕುಮಾರ್ ಅವರು ಸಂಭ್ರಮವನ್ನ ಆಚರಣೆ ಮಾಡಿದ್ರು. ಆದರೆ ವಿರೋಧಿಗಳ ಕಣ್ಣು ಕೆಂಪು ಮಾಡಿಬಿಟ್ಟಿತ್ತು. ಈ ಒಂದು DK ಶಿವಕುಮಾರ್ ಅವರ ನಡೆ ಏನಿತ್ತಲ್ಲ, ಆ ಒಂದು ನಡೆಯ ಬಗ್ಗೆ ವಿರೋಧಿಗಳ ಕಣ್ಣನ್ನ ಕೆಂಪಾಗಿಸಿಬಿಟ್ಟಿತ್ತು. ವಿಧಾನಸೌಧದ ಮುಂದೆ ನಡೆದ ಕಾರ್ಯಕ್ರಮಕ್ಕೂ ಕೂಡ DK ಶಿವಕುಮಾರ್ ಅವರು ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಹೊರಟಿದ್ರು. ತಾನು ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದಾಗಿದ್ರು ಕೂಡ DK ಶಿವಕುಮಾರ್. ಆದರೆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೂ ಮುನ್ನವೇ
ನಡೆದು ಹೋಗಿತ್ತು ಮಹಾ ದುರಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಿಂದ ಸುಮಾರು 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಈ ಹಂತದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಒಂದು ಷಡ್ಯಂತ್ರ ಕೂಡ ನಡೆದಿತ್ತು. ಆ ಒಂದು ಷಡ್ಯಂತ್ರವನ್ನ ನಿಮ್ಮ ಫ್ರೀಡಂ ಟಿವಿ ಈಗ ಬಯಲು ಮಾಡ್ತಾ ಇದೆ. ಎಸ್, ಇದು ಫ್ರೀಡಂ ಟಿವಿ ಬಯಲು ಮಾಡ್ತಿರುವಂತಹ ಮಹಾ ಪೊಲಿಟಿಕಲ್ ಪ್ಲಾಂಟೆಡ್ ಸ್ಟೋರಿ. ಎಸ್, ಡಿಕೆ ಶಿವಕುಮಾರ್ ಅವರು RCB ಗೆದ್ದ ಮೇಲೆ ಸಾಕಷ್ಟು ಸಂಭ್ರಮವನ್ನು ಕೂಡ ಮಾಡಿದ್ರು. ಜೊತೆಗೆ RCB ಟೀಮು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ HAL ಏರ್ಪೋರ್ಟ್ಗೆ ಹೋಗಿ ಇಡೀ RCB ತಂಡವನ್ನ ತುಂಬು ಹೃದಯದಿಂದ ಅವರನ್ನ ಸ್ವಾಗತ ಮಾಡಿದ್ರು. ಜೊತೆಗೆ RCB ಫ್ಲಾಗ್ ಅನ್ನ ಹಿಡಿದುಕೊಂಡು HAL ಇಂದ ಅಪ್ ಟು ವಿಧಾನಸೌಧದ ಮುಂಭಾಗ ಬರುವಂತಹ ಸಂದರ್ಭದಲ್ಲೂ ಕೂಡ RCB ಫ್ಲಾಗ್ ಅನ್ನ ಹಿಡಿದುಕೊಂಡು ಸಂಭ್ರಮವನ್ನ ಆಚರಣೆ ಮಾಡಿದ್ರು. ಜೊತೆಗೆ ಕಪ್ಪನ್ನು ಕೂಡ ಹಿಡಿದು ಪದೇ ಆ ಕಪ್ಗೆ ಮುತ್ತನ್ನು ಕೂಡ ಕೊಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಎಸ್, ನೀವು ವಿಜುವಲ್ಸ್ ಅನ್ನ ನೋಡ್ತಾ ಇರಬಹುದು. ವಿರಾಟ್ ಕೊಹ್ಲಿ ಅವರು, RCB ನಾಯಕ ರಜತ್ ಪಟಿದಾರ್ ಅವರಿಬ್ಬರು ಬಂದಂತಹ ಸಂದರ್ಭದಲ್ಲಿ ಅವರನ್ನು ತುಂಬು ಹೃದಯದಿಂದ ಅವರನ್ನು ಸ್ವಾಗತ ಮಾಡಿದ್ರು, ಹೂಗುಚ್ಛವನ್ನು ಕೊಟ್ಟು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು RCB ಫ್ಲಾಗ್ ಅನ್ನು ಹಿಡಿದುಕೊಂಡು ಕಾರಲ್ಲಿ ಇಡೀ ಬೆಂಗಳೂರಲ್ಲಿ ಒಂದು ರೌಂಡ್ ಕೂಡ ಹಾಕಿದ್ರು. ಅಂದರೆ HAL ಏರ್ಪೋರ್ಟ್ ಇಂದ ವಿಧಾನಸೌಧದವರೆಗೂ ಕೂಡ. ಅದು ಒಂದಷ್ಟು ಜನರಿಗೆ ಹಿರಿಸು ಮುರುಸಾಗಿತ್ತು. ಅಂದರೆ ಎಲ್ಲ ಕ್ರೆಡಿಟ್ ಅನ್ನ ಡಿಕೆ ಶಿವಕುಮಾರ್ ಅವರೇ ತೆಗೆದುಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಸಾಕಷ್ಟು ಜನ ಬೆಂಬಲ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಅಂದರೆ RCB ಮ್ಯಾಚ್ ವಿನ್ ಆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕಂಪ್ಲೀಟ್ ಆಗಿ ಮಿಂಚುತ್ತಾ ಇದ್ದಾರೆ ಅಂತೇಳಿ ಒಂದು ವರ್ಗ ಅವರ ವಿರುದ್ಧ ಒಂದು ಮಸಲತನ ಕೂಡ ಮಾಡಿತ್ತು. ಅದು ಯಾವ ರೀತಿ ಅಂತಂತಂದ್ರೆ ಮಹಾ ಪೊಲಿಟಿಕಲ್ ಪ್ಲಾಂಟೆಡ್ ಸ್ಟೋರಿ ಇದು. ಡಿಕೆ ಶಿವಕುಮಾರ್ ಅವರಿಗೆ CM ಆಗಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಇಟ್ಟುಕೊಂಡಿರುವಂತಹ ಒಬ್ಬ ನಾಯಕ, KPCC ಅಧ್ಯಕ್ಷರಾಗಿರುವಂತಹ ಒಬ್ಬ ಮಾಸ್ ಲೀಡರ್. ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಡಿಕೆ ಶಿವಕುಮಾರ್ ಅವರು ಕೂಡ ಆ ಪಾತ್ರವನ್ನು ವಹಿಸಿದ್ದಾರೆ. ಸೊ ಇಲ್ಲೂ ಕೂಡ ಡಿಕೆ ಶಿವಕುಮಾರ್ ಶತಾಯಗತಾಯ ಇನ್ನು 2.5 ವರ್ಷ ನಾನು CM ಆಗಲೇಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಇಟ್ಟುಕೊಂಡಿರುವಂತಹ ಒಬ್ಬ ನಾಯಕ. ಅಂತಹ ನಾಯಕನ ವಿರುದ್ಧ ಈಗ ಮಸಲತ್ತು ಕೂಡ ನಡೆದಿರುವಂತಹದ್ದು. ಎಸ್, ನಿಮ್ಮ ಫ್ರೀಡಂ ಟಿವಿ ಆ ಮಹಾ ಪೊಲಿಟಿಕಲ್ ಪ್ಲಾಂಟೆಡ್ ಸ್ಟೋರಿಯನ್ನು ನಾವು ಇವಾಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಎಸ್, ಇದು ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸ್ಟೋರಿ. ಕಾಲ್ ತುಳಿತ ಸಂಭವಿಸುತ್ತಲೇ ಹೊಣೆ ಹೊತ್ತಿಕೊಳ್ಳಲು ಯಾರೂ ಕೂಡ ರೆಡಿ ಇಲ್ಲ. ಸ್ವತಃ ಕ್ರೀಡೆ ಮತ್ತು ಯುವಜನ ಖಾತೆ ಹೊಂದಿರುವಂತಹ CM ಸಿದ್ದು ಕೂಡ ರೆಡಿ ಇಲ್ಲ. ಅಷ್ಟರಾಗಲೇ RCB ಟೀಮ್ ಸ್ವಾಗತಿಸಿದ್ದ ಡಿಕೆ ಕಡೆ ತಿರುಗಿತ್ತು ವಿರೋಧಿಗಳ ಅಸ್ತ್ರ. ಡಿಕೆಶಿಯನ್ನ ಟಾರ್ಗೆಟ್ ಮಾಡಲು ಆ ವಿರೋಧಿಗಳ ಬಣ ರೆಡಿಯಾಗಿತ್ತು. ಇದಕ್ಕಾಗಿಯೇ ರೂಪಿತವಾಗಿತ್ತು ಮಹಾ ಪ್ಲಾನ್. ಫೀಲ್ಡ್ಗೆ ಇಳಿದಿದ್ದು CM ಸಿದ್ದರಾಮಯ್ಯ. ತಮ್ಮ ಆಪ್ತ ಬಳಗದಲ್ಲಿದ್ದವರ ವಿರುದ್ಧ ಮೊದಲಿಗೆ CM ಆಕ್ಷನ್ ಅನ್ನು ಈಗ ತೆಗೆದುಕೊಂಡಿರುವಂತಹದ್ದು.
ಎಸ್, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಒಬ್ಬ ಮಾಸ್ ಲೀಡರ್, ಜೊತೆಗೆ ಸಿಎಂ ಆಗುವಂತಹ ಒಂದು ಕನಸನ್ನ ಕೂಡ ಇಟ್ಕೊಂಡಿದ್ರು. ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರ ಕನಸನ್ನ ನುಚ್ಚು ನೂರು ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ತಂಡ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಲೇ ಇರುವಂತಹದ್ದು. ಅದೇ ರೀತಿ ಇಲ್ಲೂ ಕೂಡ ಆಗಿರುವಂತಹದ್ದು. ಈಗಾಗಲೇ RCB ಗೆದ್ದು ಬೀಗಿದೆ. ಸೊ ಈ ಗೆಲುವನ್ನ ಸಂಭ್ರಮ ಮಾಡುವಂತಹ ಸಂದರ್ಭದಲ್ಲಿ 11 ಜನರು ಅಂಧ ಅಭಿಮಾನಿಗಳು ಸಾವನ್ನಪ್ಪಿರುವಂತಹದ್ದು. ಈ ಸಾವಿನ ಹೊಣೆಯನ್ನ ಯಾರೂ ಕೂಡ ಹೊತ್ತಿಕೊಳ್ಳಲು ರೆಡಿ ಇಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ, ಕ್ರೀಡೆ ಮತ್ತು ಯುವಜನ ಖಾತೆಯನ್ನ ಹೊಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಹೊಣೆಯನ್ನ ಹೊತ್ತಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಬಗ್ಗು ಬಡಿಯಲು ಇದು ಸರಿಯಾದ ಸಮಯ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಅರಿವಾಗಿರುವಂತಹದ್ದು. DKಶಿಯನ್ನೇ ಟಾರ್ಗೆಟ್ ಮಾಡಲು ಮುಂದಾಯಿತು ವಿರೋಧಿಗಳ ಪಡೆ. ಇದಕ್ಕಾಗಿ ರೂಪಿತವಾಗಿತ್ತು ಒಂದು ಮಹಾ ಪ್ಲಾನ್. ಈ ಪ್ಲಾನ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಫೀಲ್ಡ್ಗಿಳಿದಿದ್ರು. ತಮ್ಮ ಆಪ್ತ ಬಳಗದಲ್ಲಿದ್ದಂತಹ ಅಧಿಕಾರಿಗಳ ವಿರುದ್ಧ ಮೊದಲು ಆಕ್ಷನ್ ತೆಗೆದುಕೊಂಡ್ರು. ಸದಾ ತಮ್ಮ ಹಿಂದೆ ಮುಂದೆ ಇರ್ತಿದ್ದಂತಹ ಗೋವಿಂದರಾಜು, ಸಿಎಂ ಆಪ್ತ ಕಾರ್ಯದರ್ಶಿ, ಅವರ ಮೇಲೆ ಈಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ಆಗಿರುವಂತಹದ್ದು. ಜೊತೆಗೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಮೇಲೂ ಕೂಡ ಈಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿರುವಂತಹದ್ದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಆಂತರಿಕ ಭದ್ರತಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರ ವಿರುದ್ಧವೂ ಕೂಡ ಈಗ ಕ್ರಮ ತೆಗೆದುಕೊಂಡಿರುವಂಥದ್ದು. ಈ ಮೂಲಕ ತಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿ ತಪ್ಪಿತಸ್ಥರನ್ನು ಬಿಡಲ್ಲ ಎಂಬ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರು ರವಾನಿಸಿರುವಂಥದ್ದು. ಮುಂದೆ DKಶಿ ಮೇಲೆಯೇ ತಿರುಗುವಂತಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಾಣ. ಇದನ್ನ ಮೊದಲೇ ಅರ್ಥ ಮಾಡಿಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಪಟ್ಟದಿಂದ ದೂರವಿಡುವ ಈ ರಾಜಕೀಯ ಕೆಡ್ಡಾದಿಂದ ಡಿ.ಕೆ. ಮೇಲೆದಿದ್ದೇ ಒಂದು ರೋಚಕ. ಎಸ್, ಈ ಒಂದು ರೋಚಕ ಸ್ಟೋರಿಯನ್ನ ನೆಕ್ಸ್ಟ್ ಬ್ರೇಕಿಂಗ್ ನ್ಯೂಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಮಹಾ ಸ್ಫೋಟಕ ಸುದ್ದಿ. ಎಸ್, ಇದು RCB ಅಭಿಮಾನಿಗಳ ಹೆಣದ ಮೇಲೆ ಹೆಣದಂತ ಒಂದು ರಾಜಕೀಯ ಷಡ್ಯಂತ್ರ. ಕಾಲ್ ತುಳಿತದ ದುರಂತ ಡಿ.ಕೆ.ಶಿ ಬೆನ್ನಿಗೆ ಹೊರಿಸಲು ಒಂದು ಷಡ್ಯಂತ್ರ ಕೂಡ ನಡೆದಿತ್ತು. ವಿರೋಧಿಗಳ ಈ ಪ್ಲಾನ್ ಅರಿತುಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದು ಚಾಣಾಕ್ಷ ನಡೆಯನ್ನ ಇಟ್ಟಿದ್ದಾರೆ. ಎಂತೆಂಥ ಸಮಸ್ಯೆ ಬಗೆಹರಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಪಿತೂರಿ ಅರ್ಥವಾಗಿ ಹೋಯಿತು. ಕಾಲ್ ತುಳಿತದ ಗಾಯಾಳುಗಳನ್ನು ನೇರವಾಗಿ DCM ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಮೃತ ಯುವಕನೊಬ್ಬನ ತಾಯಿ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ರು. ಮಾಧ್ಯಮಗಳ ಮುಂದೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಗಳಗಳನ್ನೇ ಹತ್ತಿದ್ರು. ತನಗಾದ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಒಂದು ಕಡೆ ಅಭಿಮಾನಿಗಳ ಸಾವು, ಇನ್ನೊಂದು ಕಡೆ ಡಿ.ಕೆ. ವಿರೋಧಿಗಳ ಸಂಚು, ಅಭಿಮಾನಿಗಳ ಹೆಣದ ಸುತ್ತ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹುನ್ನಾರ ನಡೆದಿರುವಂತಹದ್ದು. ಸಿಎಂ DCM ಪಗಡೆ ಆಟದಲ್ಲಿ ದಾಳವಾಗಲು ಬಯಸದೆ ಹಲವು ಸಚಿವರು ಈಗ ಸೈಲೆಂಟ್ ಕೂಡ ಆಗಿದ್ದಾರೆ. ಎಸ್, ಇದು ಫ್ರೀಡಮ್ ಟಿವಿ ಬಿಚ್ಚಿಡ್ತಿರುವಂತಹ ಅತಿ ದೊಡ್ಡ ಒಂದು ಸ್ಫೋಟಕ ಪೊಲಿಟಿಕಲ್ ಗೇಮ್ ಸ್ಟೋರಿ. ಹೇಗಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನು ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತೇಳಿ ಒಂದಷ್ಟು ವರ್ಗ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ
ಚಾಣಾಕ್ಷನ ರೀತಿಯಲ್ಲಿ DCM DK ಶಿವಕುಮಾರ್ ಅವರು ಅವರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಆ ರೀತಿಯಾಗಿ ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಮೃತರ ಮನೆ ಹತ್ರ ಹೋಗಿದ್ದಾರೆ. ಜೊತೆಗೆ ಗಾಯಾಳುಗಳ ಕುಟುಂಬಸ್ಥರ ಮನೆಗೂ ಹೋಗಿ ಸಾಂತ್ವನ ಹೇಳುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ, ಇದೆಲ್ಲವೂ ಕೂಡ ಮುಂದೊಂದು ಸಮಯದಲ್ಲಿ ಅಥವಾ ಮುಂದೊಂದು ದಿನ ಇದೆಲ್ಲವೂ ಕೂಡ ನಡೆದು ಹೋಗುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾನು ಈಗಲೇ ಆಟವನ್ನು ಶುರು ಮಾಡಬೇಕು ಅಂತೇಳಿ DK ಶಿವಕುಮಾರ್ ಅವರಿಗೆ ಮೊದಲೇ ಅರ್ಥವಾಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಕಳೆದ 2-3 ದಿನಗಳಿಂದಲೂ ಕೂಡ DK ಶಿವಕುಮಾರ್ ಅವರು ತಮ್ಮ ಎದುರಾಳಿಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅದೇ ರೀತಿಯಾಗಿ ಉತ್ತರವನ್ನು ಕೊಟ್ಟು ಈಗ ಸಕ್ಸಸ್ ಆಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.